ಹೋಮ್ವರ್ಕ್ ಮಾಡೋ ತರ ಬೆಳಗ್ಗೆನೆ ಪೆನ್ನು ಪೇಪರ್ ಇಟ್ಕೊಂಡು ಕೂತಿದ್ಯಲ್ಲ. ಹೋಮ್ವರ್ಕ್ ಅಲ್ಲ, ಹೋಮಲ್ಲಿ ಮಾಡೋ ವರ್ಕ್ಗೆ ಲಿಸ್ಟ್ ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಹಾ, ಬೆಳಿಗ್ಗೆನೆ 4 ಗಂಟೆಗೆ ಎದ್ದೇಳ್ಬೇಕು. ಆ ಟೈಮಲ್ಲಿ ಹಾಲು ಪೇಪರ್ ಹಾಕೋರಲ್ವಾ ಎದ್ದೇಳೋದು? 5 ಗಂಟೆಗೆ ಮನೆ ಎಲ್ಲ ಗುಡಿಸ್ಬೇಕು. 6 ಗಂಟೆಗೆ ಪಾತ್ರೆ ಎಲ್ಲ ತೊಳಿಬೇಕು. 7 ಗಂಟೆಗೆ ಅಡಿಗೆ ಮಾಡಬೇಕು. 8 ಗಂಟೆಗೆ ಬಟ್ಟೆ ಒಗಿಬೇಕು. 9 ಗಂಟೆಗೆ ಇದೆಲ್ಲ ಕೆಲ್ಸ ನೀನೊಬ್ಳೆ ಮಾಡ್ತೀಯಾ? ಮಾಡಲ್ಲ, ಮಾಡಿಸ್ತೀನಿ. ಕೆಲ್ಸದವಳ ಕೈಲಾ? ರಾಜಲಕ್ಷ್ಮಿ ಹತ್ರ. ಎಸ್, ನಿಮ್ ಮುಖಕ್ಕೆ ಆ ನಗುನೇ ಅಂದ. ಆ ನಾಚಿಕೆ ಆಭರಣ. ಅಲ್ ನೋಡು, ಬರ್ತಿದ್ದಾಳ್ ನೋಡಿ, ಹೇಗ್ ನುಲ್ಕೊಂಡ್ ಬರ್ತಿದ್ದಾಳ್ ನೋಡಿ. ನಾಳೆಯಿಂದ ಅವಳ ಲೈಫಲ್ಲಿ ಸಿಂಗಾರ ಶೃಂಗಾರ ಎರಡೂ ಇರಬಾರ್ದು. ಆ ಮುಖ ಅಂದವಾಗಿರೋದಿಕ್ಕೆ ಅಟ್ಲೀಸ್ಟ್ ಪೌಡರ್ ಹಾಕೊಳ್ಳೋಕೆ ಅವಳ ಹತ್ರ ಟೈಮ್ ಇರಬಾರ್ದು. ಯಾವಾಗ ನೋಡಿದ್ರು ಅವಳ ಮುಖ ಜಿಡ್ಡಲ್ಲೇ ತುಂಬಿರ್ಬೇಕು. ಅವಳ ಹತ್ರ ಕಷ್ಟ ಅನ್ನೋದಿಕ್ಕೆ ಸ್ಪೆಲ್ಲಿಂಗ್ ಬರೆಸ್ಬೇಕು. ಬರ್ಸೋಣ ಎಲ್ಲ ಮಾಡೋಣ. ಅಮ್ಮ, ಟಿಫನ್ ರೆಡಿ ಇದೆಯಾ? ರೆಡಿಯಾಗಿ ಈಗ ತಾನೇ ವಾಕಿಂಗ್ ಹೋಗಿದೆ, ಇನ್ನೇನ್ ಬಂದ್ಬಿಡುತ್ತೆ. ನಾನ್ ಟಿಫನ್ ಬಗ್ಗೆ ಕೇಳಿದ್ರೆ ನೀನ್ ಯಾವ್ದ್ರ ಬಗ್ಗೆ ಹೇಳ್ತಿದ್ಯಮ್ಮ? ಅತಿ ಕಾಮಿಡಿ ಮಾಡ್ತಿದ್ದಾರೆ ರೀ. ಹೌದು, ಅದೊಂದೇ ಕಡಿಮೆ ಆಗಿರೋದು. ನನ್ ಕೈಲಿ ಆಗಲ್ಲ ಅಂತ ಗೊತ್ತಿದ್ದು ಕೂಡ ಹೇಗ್ ಕೇಳ್ತಾ ಇದೀಯ ನೋಡು. ರಾತ್ರಿ ಎಲ್ಲ ಅಲ್ಲಿ ಮಲ್ಕೊಂಡಿದ್ರಿ, ಬೆಳಿಗ್ಗೆ ರೂಮ್ಗೆ ಹೋಗಿ ಚಿಲ್ಕ ಹಾಕೊಂಡಿದ್ರಿ, ಇವಾಗ ರೆಡಿಯಾಗಿ ಬಂದ್ಬಿಟ್ಟು ಟಿಫನ್ ರೆಡಿನಾ ಅಂತ ಕೇಳಿದ್ರೆ ಹೇಗಾಗುತ್ತೆ? ಯಾರು ರೆಡಿ ಮಾಡ್ತಾರೆ? ಅದೇ ಬೆಳಗ್ಗೆನೆ ನಿನ್ ಹೆಂಡತಿನ ಕಳ್ಸಿದಿದ್ರೆ ಇಷ್ಟೊತ್ತಿಗೆ ಟಿಫನ್ ರೆಡಿ ಆಗಿರ್ತಿತ್ತು, ನೀನ್ ತಿನ್ಕೊಂಡು ಹೋಗ್ಬೋದಿತ್ತು. ಮಾಡ್ತಾಳೆ ಬಿಡು ಪಮ್ಮಿ. ಇಂಥ ಟೈಮಲ್ಲಿ ನನಗ್ ಸಹಾಯ ಮಾಡ್ದೆ, ಹೆಲ್ಪ್ ಮಾಡ್ದೆ ಕೈ ಕೊಡ್ತಾಳ ಏನೋ ಅಲ್ವಾ ರಾಜಲಕ್ಷ್ಮಿ? ಅತ್ತೆ, ಜೆನ್ನಿ ಆಂಟಿ ಫ್ರೀಯಾಗೇ ಇದ್ದಾರೆ ಅಲ್ವಾ? ಎಲ್ಲಿ ಫ್ರೀ ಆಗಿದ್ದಾರೆ? ಲಿಸ್ಟ್ ಬರೆಯೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಲಿಸ್ಟಾ? ಏನ್ ಲಿಸ್ಟು? ವೋಟರ್ ಲಿಸ್ಟಾ? ಅಲ್ಲ, ವರ್ಕ್ ಲಿಸ್ಟ್. ಅಂದ್ರೆ ಜೆನ್ನಿ, ನೀನ್ ಬರ್ದಿರೋ ಲಿಸ್ಟ್ ಕೊಡು. ನಾಳೆಯಿಂದ ನನ್ ಮುದ್ದಿನ ಸೊಸೆ ಮಾಡ್ಬೇಕಾಗಿರೋ ದಿನಚರಿ, ನೀನ್ ಮಾಡ್ಬೇಕಾಗಿರೋ ಕೆಲ್ಸ ಎಲ್ಲ ಇದ್ರಲ್ಲಿ ಬರ್ದಿದ್ದೀನಿ ನೋಡು ರಾಜಲಕ್ಷ್ಮಿ. ಆಫೀಸಲ್ಲಿ ಟಾಸ್ಕ್ ಎಲ್ಲ ಕೊಡ್ತಾರಲ್ವಾ, ಇದು ಹಾಗೇನೆ. ಮನೆ ಕೆಲ್ಸನೇ ಅಲ್ವಾ ಅತ್ತೆ? ನನಗೂ 2 ಕೈ, ಜೆನ್ನಿ ಆಂಟಿಗೂ 2 ಕೈ, ಒಟ್ಟು 4 ಕೈಗಳು ಸೇರಿ ಚಕ ಚಕ ಅಂತ ಮಾಡ್ಬಿಡ್ತೀವಿ. ಓಯ್, ನನ್ನನ್ನು ಇನ್ವಾಲ್ವ್ ಮಾಡ್ಬೇಡ. ಅದೇನು ಆಂಟಿ, ಈ ಐಡಿಯಾ ಕೊಟ್ಟಿದ್ದೆ ನೀವಲ್ವಾ? ನೀವೇ ಇಲ್ದೆ ಹೋದ್ರೆ ಹೇಗೆ? ರಾಜಿ, ಒಂದ್ ನಿಮಿಷ ಇರು. ನಾನು ಕಾಲೇಜಿಗೆ ಹೋಗ್ತಾ ಇದ್ದೀನಿ. ಅದೇ ಅಪ್ಪ, ನಾನು ಕಾಲೇಜಲ್ಲಿ ಹಾಕಿ ಗೇಮ್ ಪ್ರಾಕ್ಟೀಸ್ ಮಾಡೋಣ ಅಂತ. ಮದ್ವೆ ಆದ್ಮೇಲೂ ಕೂಡ ಈ ಆಟ ಎಲ್ಲ ಯಾಕಮ್ಮ? ನೀನಿನ್ನೂ ಈ ರೀತಿ ಆಟ ಆಡ್ತಾನೆ ಇರಬೇಕು ಅನ್ಕೊಂಡ್ರೆ ನಿಮ್ಮ ಅತ್ತೆ ಮನೇಲಿ ಅವರೆಲ್ಲ ಏನ್ ಅನ್ಕೋತಾರೋ ಏನೋ, ಯೋಚನೆ ಮಾಡಮ್ಮ. ಅಯ್ಯೋ, ಹಾಗೆಲ್ಲ ಏನಿಲ್ಲ ಅತ್ತೆ. ರಾಜಲಕ್ಷ್ಮಿ ತುಂಬಾ ಒಳ್ಳೆ ಪ್ಲೇಯರ್. ಮದ್ವೆ ಆದ್ಮೇಲೆ ಅವಳು ಮನೇಲಿ ಇರೋದು ನನಗೆ ಇಷ್ಟ ಇಲ್ಲ.
ಅವಳು ನ್ಯಾಷನಲ್ ಪ್ಲೇಯರ್ ಆಗಬೇಕು ಅನ್ನೋದು ನನ್ನ ಆಸೆ. ನಾನೇ ಅವಳನ್ನ ಫೋರ್ಸ್ ಮಾಡಿದೆ. ನಮ್ಮನೇಲಿ ಏನು ಸಮಸ್ಯೆ ಬರಲ್ಲ, ನೀವೇನು ಚಿಂತೆ ಮಾಡಬೇಡಿ. ನಿಮ್ಮ ಪರ್ಮಿಷನ್ಗೋಸ್ಕರ ಅವಳಿಲ್ಲಿ ಬಂದ್ಲು. ನೀವು ಆಶೀರ್ವಾದ ಮಾಡಿದ್ರೆ ಅವಳಿಗೆ ಏನ್ ಬೇಕಾದ್ರೂ ಸಾಧಿಸ್ತಾಳೆ ಅಂತ ನಂಬಿಕೆ ನನಗಿದೆ. ಇಲ್ಲ ಅನ್ಬೇಡಿ. ಪ್ರತಿ ಹೆಣ್ಮಗುಗೂ ಮದುವೆ ಆದ್ಮೇಲೆ ಹೊಸ ಜೀವನ ಶುರು ಆಗುತ್ತೆ. ಮದುವೆಗೆ ಮುಂಚೆ ಇದ್ದ ಆಸೆ ಅಭ್ಯಾಸಗಳನ್ನ ತವ್ರ ಮನೆಯಲ್ಲೇ ಬಿಟ್ಬಿಡ್ತಾರೆ. ನೀನ್ ಹಾಗಲ್ದೆ ನಿನ್ನ ಆಸೆಗಳ ಕಡೆ ಹೆಜ್ಜೆ ಇಡ್ತೀನಿ ಅಂತಿದ್ಯಾ? ನಿನ್ನ ನೋಡ್ತಿದ್ರೆ ನನಗೆ ಹೆಮ್ಮೆ ಆಗುತ್ತಮ್ಮ. ನಿಮ್ಮಿಬ್ಬರ ಆಸೆ ಗುರಿ ಒಂದೇ ಇರೋದ್ರಿಂದ ಅಲ್ದೆ ಶೌರ್ಯ ನಿನ್ನ ಪ್ರೋತ್ಸಾಹಿಸ್ತಾ ಇರೋದು ನಿನ್ನ ಅದೃಷ್ಟ ರಾಜಿ. ಮದುವೆ ಆದ್ಮೇಲೆ ಹೆಣ್ಮಗುನ ಬರೀ ಅಡ್ಗೆ ಮನೆಗೆ ಸೀಮಿತ ಮಾಡದೆ ಪ್ರಪಂಚಕ್ಕೆ ಪರಿಚಯ ಮಾಡಿಸ್ಬೇಕು ಅನ್ನೋ ನಿನ್ನ ಆಲೋಚನೆ ನನಗೆ ತುಂಬಾ ಇಷ್ಟ ಆಯ್ತು ಶೌರ್ಯ. ಆಶೀರ್ವಾದ ಅಪ್ಪ ನಂಗೆ ಆಶೀರ್ವಾದ ಮಾಡಿ.